ಗ್ರಾಹಕರು ತಮ್ಮ ಕಷ್ಟಕ್ಕೆ ಅಡವಿಟ್ಟಿದ್ದ ಕೆಜಿಗಟ್ಟಲೆ ಚಿನ್ನಾಭರಣವನ್ನೇ ಸೊಸೈಟಿಯ ಮ್ಯಾನೇಜರ್ ಒಬ್ಬ ಎಗರಿಸಿದ್ದು ಅದನ್ನು ಬೇರೊಂದು ಸೊಸೈಟಿಯಲ್ಲಿ ಅಡವಿಟ್ಟು ಕೋಟ್ಯಾಂತರ ರೂಪಾಯಿ ಸಾಲ ಪಡೆದು ದೋಖ ಎಸಗಿರುವ ಪ್ರಕರಣ ಮಂಗಳೂರಿನಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಮಂಗಳೂರಿನ ಶಕ್ತಿನಗರದ ಪದ್ವಾ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ದೋಖ ನಡೆದಿದ್ದು ಈ ಬಗ್ಗೆ ಕಂಕನಾಡಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ರಾಹಕರು ತಮ್ಮ ಕಷ್ಟದಲ್ಲಿ ಅಡವಿಟ್ಟಿದ್ದ 6.5 ಕೆಜಿ ಬಂಗಾರದ ಆಭರಣವನ್ನ ಅದೇ ಸೊಸೈಟಿಯ ಮ್ಯಾನೇಜರ್ ಪ್ರೀತೇಶ್ ಎಂಬಾತ ಕಳವುಗೈದು ಬೇರೆ ಬೇರೆ ಕಡೆ ಅಡವಿಟ್ಟಿದ್ದಾನೆ ಎಂಬ ಮಾಹಿತಿ ಲಭಿಸಿದೆ. ಸೊಸೈಟಿ ಮೇಲಿನ ನಂಬಿಕೆಯಿಂದ ಹಲವಾರು ಗ್ರಾಹಕರು ತಮ್ಮ ಅಗತ್ಯಕ್ಕಾಗಿ ಚಿನ್ನವನ್ನ ಅಡವಿಟ್ಟು ಹಣವನ್ನ ಸಾಲ ಪಡೆದಿದ್ರು. ಗ್ರಾಹಕರು ಅಡವಿಟ್ಟಿದ್ದ 6.5 ಕೆಜಿ ಬಂಗಾರಕ್ಕೆ ಪ್ರತಿಯಾಗಿ ಸೊಸೈಟಿಯಿಂದ 3.25 ಕೋಟಿ ರೂಪಾಯಿ ಸಾಲವನ್ನ ನೀಡಲಾಗಿತ್ತು. ಇದೀಗ ಗ್ರಾಹಕರು ಇಟ್ಟಿದ್ದ ಬಂಗಾರವೇ ನಾಪತ್ತೆಯಾಗಿದ್ದು ಅದನ್ನ ಎಗರಿಸಿದ ಮ್ಯಾನೇಜರ್ ತನ್ನ ಆಪ್ತರ ಮೂಲಕ ಬೇರೆ ಬೇರೆ ಸೊಸೈಟಿಗಳಲ್ಲಿ ಅಡವಿಟ್ಟು ಸಾಲವನ್ನ ತೆಗೆದಿದ್ದಾನೆ. ಶಕ್ತಿನಗರದಲ್ಲೇ ಶಾಖೆ ಇರುವ ಕರಾವಳಿ ಹೆಸರಿನ ಸೊಸೈಟಿಯಲ್ಲಿ ಹಲವರ ಹೆಸರಲ್ಲಿ ಬಂಗಾರ ಅಡ ಇಟ್ಟಿರುವುದನ್ನು ಪತ್ತೆ ಮಾಡಲಾಗಿದೆ. ಅದೇ ಶಾಖೆಯಿಂದ 2200 ಗ್ರಾಂ ಬಂಗಾರವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರೀತೇಶ್ ಪರವಾಗಿ ಚಿನ್ನ ಇಟ್ಟು ಸಾಲ ಪಡೆದಿದ್ದ ಸರಿಪಲ ನಿವಾಸಿ ಶೇಖ್ ಮೊಹಮ್ಮದ್ ಎಂಬಾತನನ್ನ ಬಂಧಿಸಲಾಗಿದೆ. ಇನ್ನು ಹಲವರು ಈ ವಂಚನೆಯಲ್ಲಿ ಭಾಗಿಯಾಗಿದ್ದು ಅವರ ಪತ್ತೆಗಾಗಿ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ.